ಬಿಲ್ಲೊಂದಿದ್ರೆ ಆಗ್ತದ? ಬಿಲ್ಲೊಂದಿದ್ರೆ ಜಯ ಹೊಂತೀವ? ಏನಿರ್ಬೇಕು ಹೇಳು? ಬಾಣ ಇರಬೇಕು. ಬಾಣ ಇರಬೇಕು, ಬಾಣಕ್ಕೆ ತಕ್ಕಂತ ಗುರಿ ಇರ್ಬೇಕು. ಗುರಿ ಇಲ್ಲಾಂದ್ರೆ ನೀ ಏನಂತ ಯುದ್ಧ ಮಾಡ್ತೀವಿ? ಯಾರನ್ನಂತ ಶತ್ರುನ ಹೆಂಗಂತ ದಾಳಿ ಮಾಡ್ತೀವಿ? ಅದಕ್ಕೆ ನಮ್ಮ ಜೀವಿತದಲ್ಲಿ ಒಂದು ಗುರಿ ಇರಬೇಕು. ಎದಕ್ಕಾಗಿ ನಾವು ಹುಟ್ಟಿವಿ, ಎದಕ್ಕಾಗಿ ದೇವ್ರು ನಮ್ಮನ್ನು ಹುಟ್ಟಿಸ್ಯಾನ, ಉದ್ದೇಶಕ್ಕಾಗಿ ದೇವ್ರು ನಮ್ಮನ್ನು ಹುಟ್ಟಿಸ್ಯಾನ, ನನ್ನ ಮೇಲೆ ದೇವ್ರ ಉದ್ದೇಶ ಏನೈತೆ, ಪ್ರಣಾಳಿಕೆ ಏನೈತೆ, ಅದ್ರ ಪ್ರಕಾರ ನಾನು ಜೀವಿಸ್ಬೇಕು ಅನ್ನೋ ಒಂದು ಗುರಿ ಇರ್ಬೇಕು. ಗುರಿ ಇಲ್ದಂಗ ನೀನ್ ಜೀವಿಸಿ ಅನ್ಕೋ, ನಿನ್ ಭವಿಷ್ಯದ ಮೇಲೆ ನಿನ್ಗೊಂದು ಗುರಿ ಇಲ್ಲ ಅನ್ಕೋ, ನಿನ್ ಜೀವಿತ ಮೇಲೆ ನಿನ್ಗೊಂದು ಗುರಿ ಇಲ್ಲ ಅನ್ಕೋ, ನಿನ್ಗೆ ಈ ಗುರಿ ಇಲ್ದಂಗ ನೀನ್ ಬದುಕ್ತಿದ್ದೆ ಅಂದ್ರೆ ನಿನ್ ಏನು ಸಾಧಿಸಕ್ ಆಗೋದಿಲ್ಲ, ನೀನ್ ಏನು ಮಾಡೋಕ್ಕೂ ಆಗೋದಿಲ್ಲ. ನಿನ್ ಕೈಯಲ್ಲಿ ಒಂದು ಗುರಿ ಇರ್ಬೇಕು. ಆತ್ಮೀಯ ಜೀವಿತದಲ್ಲಿ ಒಂದು ಗುರಿ ಇರ್ಬೇಕು. ಓದ್ಬೇಕಾದ್ರೆ ಒಂದು ಗುರಿ ಇರ್ಬೇಕು. ಒಂದು ವ್ಯಾಪಾರ ಮಾಡ್ಬೇಕಂದ್ರೆ ಒಂದು ಗುರಿ ಇರ್ಬೇಕು. ನೀನ್ ಅದ್ರ ಸಾಧನೆ ಮಾಡ್ಬೇಕಾದ್ರೆ ಒಂದು ಟಾರ್ಗೆಟ್ ಇರ್ಬೇಕು. ನೀನ್ ಟಾರ್ಗೆಟ್ ಇಲ್ಲ ಅಂದ್ರೆ ಹೆಂಗ್ ಸಾಧನೆ ಮಾಡ್ತಿ? ಆತ್ಮೀಯತೆಯಲ್ಲಿ ನೀನ್ ಟಾರ್ಗೆಟ್ ಇಟ್ಕೋಬೇಕು. ನಾನು ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕು, ನನ್ನ ಜೀವನದಲ್ಲಿ ದೇವ್ರ ಚಿತ್ತ ನೆರವೇರ್ಬೇಕು, ನನ್ನ ತಂದೆ ಚಿತ್ತ ನೆರವೇರ್ಬೇಕು, ಅದಕ್ಕಾಗಿ ನಾನು ದೇವ್ರಿಗೆ ಸರೆಂಡರ್ ಆಗ್ತೀನಿ, ಈ ಗುರಿ ನಾನು ಮುಟ್ಟಬೇಕು. ಪೌಲ್ ಏನಂತ ಹೇಳ್ತಾನೆ ಹೇಳು? ನಾನು ಗುರಿಯೋದ್ದಕ್ಕೆ ಓಡ್ತಾ ಇದೀನಿ. ನಾನು ಗುರಿ ಇಟ್ಕೊಂಡು ಓಡ್ತಾನ. ಪೌಲು ಗುರಿ ಇಲ್ಲದೆ ಓಡ್ತಾನ. ಆ ಹೋರಾಟ ನಾನು ವಿಶ್ವಾಸಲಿದ್ದ ಆ ಹೋರಾಟ ಹೋರಾಡೀನಿ, ಅದನ್ನ ತುದು ಮುಟ್ಟಿಸ್ತೀನಿ. ಇವು ನನ್ನ ಸಲುವಾಗಿ ಜೀವ ಕಿರೀಟ ನನ್ನ ಸಲುವಾಗಿ ಸಿದ್ಧವಾಗೈತೆ, ಜಯಮಾಲೆ ನನ್ನ ಸಲುವಾಗಿ ಸಿದ್ಧವಾಗೈತೆ. ಹೆಂಗ್ ಸಿದ್ಧವಾಗೈತಿ ಪೌಲ? ಹೆಂಗೆ ನಾನು ಪಡ್ಕೊಂಡಿ ಅಂದ್ರೆ ನಾನೊಂದು ಗುರಿ ಇಟ್ಕೊಂಡೆ. ನನಗೊಂದು ಗುರಿ ಐತಿ, ನನಗೊಂದು ಗಮ್ಯ ಐತಿ. ನನ್ನ ಜೀವಿತದಲ್ಲಿ ತಂದೆ ಚಿತ್ತ ನೆರವೇರ್ಬೇಕು. ಆಮೇನ್. ಆತನಿಗಾಗಿಯೇ ನಾನು ಜೀವಿಸ್ತೀನಿ, ಆತನಿಗಾಗಿಯೇ ನಾನು ಬದುಕ್ತೀನಿ. ನಾನು ಹಾಕೋ ಪ್ರತಿ ಹೆಜ್ಜೆ ಕೂಡ ಯಾರಿಗಾಗಿ? ನನ್ನ ತಂದೆಗಾಗಿ. ನಾನು ಮಾಡೋ ಪ್ರತಿ ಆಲೋಚನೆ ಕೂಡ ನನ್ನ ತಂದೆಗಾಗಿ. ನಾನು ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕು. ಅದು ನನ್ನ ಟಾರ್ಗೆಟ್, ಅದು ನನ್ನ ಗುರಿ. ಆ ಗುರಿ ನಿನ್ನ ಇಟ್ಕೊಂಡು ಅನ್ಕೋ, ನೀನು ಅದ್ರ ಸಲುವಾಗಿ ಸಾಧನೆ ಮಾಡ್ತಿ. ಗುರಿ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಹೇಳು? ಸಾಧನೆ ಮಾಡ್ತೀಯಾ? ಸಾಧನೆ ಮಾಡಕ್ಕೆ ಬರೋದಿಲ್ಲ ನಿನಗೆ. ಫಸ್ಟ್ ಆಫ್ ಆಲ್, ಇವಾಗ ಒಬ್ಬೊಬ್ರು IAS ಟಾಪರ್ ಆಗಿರ್ತಾರ. IAS ಟಾಪರ್ ಆಗ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಹೇಳು? ನಾನು IAS ಟಾಪರ್ ಆಗಬೇಕು, ನಾನು ಕಂಪಲ್ಸರಿ ಅದನ್ನ ನಾನು ಹೊಡಿಬೇಕಂತ ಹೇಳಿ ಅವ್ರು ಏನ್ ಮಾಡ್ತಾರ? ಹಗ್ಲು ರಾತ್ರಿ ಗುರಿ ಇಟ್ಕೊಂತಾರ. ಅದನ್ನ ಆ ಗುರಿ ಇಟ್ಕೊಂಡಿದ್ದಕ್ಕೆ ಅವ್ರು ಪ್ರಯಾಸ ಪಡ್ತಾರ. ಗುರಿ ಇಲ್ಲಂದ್ರೆ ಅವ್ರು ಪ್ರಯಾಸ ಪಡ್ತಾರ? ಪ್ರಯಾಸ ಪಡೋದಿಲ್ಲ. ಅವ್ನು ನಾರ್ಮಲ್ ಆಗಿ ಇರ್ತಾನ. ನೀನ್ ನಾರ್ಮಲ್ ಆಗಿ ಅದೀಯ ಅನ್ಕೋ, ನೀನ್ ಗುರಿ ಇಲ್ಲ ಅನ್ಕೋ, ನೀನ್ ಗಮನ ಸೇರೋದಿಲ್ಲಲ್ಲ. ಅದೇ ಗುರಿ ಇಟ್ಕೊಂಡು ನಾನು ಹೆಂಗನಾಗ್ಲಿ ರ್ಯಾಂಕ್ ಹೊಡಿಬೇಕು, ಹೆಂಗನಾಗ್ಲಿ ನಾನು ಅದ್ರಾಗ ಜಯಿಸ್ಬೇಕು ಅಂತ ಹೇಳಿ ಅವ್ನು ಗುರಿ ಇಟ್ಕೊಂತಾನಲ್ಲ, ಅದು ಗುರಿ ಇಟ್ಕೊಂಡೆ ಅನ್ಕೊ, ನೀನು ಅದನ್ನ ಸಾಧನೆ ಮಾಡ್ತೀವಿ. ಟೈಮ್ ವೇಸ್ಟ್ ಮಾಡೋದಿಲ್ಲ ನೀನು. ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದಿಲ್ಲ ನೀನು, TV ನೋಡ್ಕೊಂಡು ಕುತ್ಕೊಳ್ಳೋದಿಲ್ಲ ನೀನು. ಎದಕ್ಕೆ ಹೇಳು? ನಿನಗೊಂದು ಗುರಿ ಐತೆ. ಏನು? ನನ್ನ ತಂದೆ ಚಿತ್ತ ನೆರವೇರಿಸ್ಬೇಕು. ನಾನು ಅಜಾಗ್ರತವಾಗಿ ನಾನು ಇರಬಾರ್ದು. ನಾನು ಹೆಂಗ್ ಸಿಕ್ಕರಂಗೆ ಜೀವಿಸಕ ನಾನು ಅನ್ನನಲ್ಲ. ತನ್ನ ರಕ್ತಲಿದ್ದ ಕೊಣಕಂಡ ನನ್ನ ದೇವರು, ನನ್ನ ಸಲ ತನ್ನ ರಕ್ತನೇ ಕೊಟ್ಟನ ದೇವರು. ಆತನ ಸಲ ನಾನು ಸಾಕ್ಷಿಯಾಗಿ ಜೀವಿಸ್ಬೇಕು. ನನ್ನ ಜೀವಿತ ಕಾಲವೆಲ್ಲ ಆತಗೆ ನಾನು ಕೃತಜ್ಞನಾಗಿ ಜೀವಿಸ್ಬೇಕು, ಆತಗೆ ಮಹಿಮಕರವಾಗಿ ನಾನು ಜೀವಿಸ್ಬೇಕು, ತನ್ನ ಮೆಚ್ಚುವಂತ ಕೆಲಸ ಮಾಡ್ಬೇಕು. ತನ್ನ ಸಲುವಾಗಿ ನಾನು ಏನಾದ್ರೂ ಕಷ್ಟಪಡ್ತೀನಿ, ಹೆಂಗಾದ್ರೂ ನಾನು ಪ್ರಯಾಸ ಪಡ್ತೀನಿ, ಎಲ್ಲಿಗಾದ್ರೂ ನಾನು ಹೋಗ್ತೀನಿ ಆತನ ಸಲುವಾಗಿ. ಆ ಗುರಿನ ಇಟ್ಕೊಂಡಾಗ ಏನ್ ಮಾಡ್ತೀವಿ ಗೊತ್ತಾ? ನಾನು ಅದ್ರ ಸಲ ಪ್ರಯಾಸ ಪಡ್ತೀನಿ. ನನ್ನ ತಂದೆಗೆ ಏನ್ ಇಷ್ಟ, ನಾನು ಹೆಂಗಿರ್ಬೇಕು, ನಾನು ಎಷ್ಟು ವಾಕ್ಯ ಧ್ಯಾನ ಮಾಡ್ಕೋಬೇಕು, ಎಷ್ಟು ಪ್ರಾರ್ಥನೆ ಮಾಡ್ಕೋಬೇಕು, ಆ ವಾಕ್ಯ ಹೆಂಗಿಲ್ಲ, ನಾವು ವಾಕ್ಯಾನುಸಾರ ನಾನು ಹೆಂಗ್ ಜೀವಿಸ್ಬೇಕು, ಇವೆಲ್ಲ ಹೆಂಗ್ ಬರ್ತವೆ ಹೇಳು? ನಿನಗೊಂದು ಗುರಿ ಇದ್ದಿದ್ದು ಕಾಬಟ್ಟೆ ಬರ್ತದೆ. ಗುರಿ ಇಲ್ಲದೆ ಬರುತ್ತಾ? ಆತ್ಮೀಯತೆಯಲ್ಲಿ ಸುಮ್ಮನೆ ಹೋರಾಡಬೇಕು, ಗೆಲ್ಲಬೇಕಂದ್ರೆ ಗೆಲ್ಲದಿಲ್ಲಮ್ಮ. ಹೆಂಗೆ ಹೇಳ್ತೀನಿ ನೀನು? ಸುಮ್ಮನೆ ಅನ್ಕೊಂಬಿಟ್ರೆ ಬಂದ್ಬಿಡ್ತೀಯಾ? ಅನ್ಕೊಂಬಿಟ್ರೆ ಎಲ್ಲ ಬಂದ್ಬಿಡ್ತಾವ. ದೇವ ನಾನು ಪ್ರಾರ್ಥನೆ ಮಾಡಿ, ದೇವ ನಾನು ಆತ್ಮೀಯ ಜೊತೆ ಬಲವೊಂದ್ಬೇಕು, ದೇವ ನಾನು ಸಾಕ್ಷಿಯಾಗಿರ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಸುಮ್ಮನೆ ಬಿಟ್ಬಿಟ್ಟಿನಿ ಅಂದ್ರೆ ಆಗಬಿಡುತ್ತಾ? ನೀನು ಅದನ್ನ ಸಾಧನೆ ಮಾಡ್ಬೇಕು. ನೀವೊಂದು ಗುರಿ ಇಡ್ಬೇಕು, ಅದು ಸ್ವಲ್ಪ ಪ್ರಯಾಸ ಪಡ್ಬೇಕು, ಅದು ಸ್ವಲ್ಪ ಕಷ್ಟ ಪಡ್ಬೇಕು. ಒಬ್ಬ ವ್ಯಕ್ತಿ ರನ್ನಿಂಗ್ ರೇಸ್ ನಲ್ಲಿ ಫಸ್ಟ್ ಬರ್ಬೇಕಂದ್ರೆ ಅವ್ನು ಸುಮ್ಮನೆ ನಿಂತ್ಕೊಂಡ್ರೆ ಅವ್ನು ರನ್ನಿಂಗ್ ರೇಸ್ ಮಾಡೋದಿಲ್ಲ. ಅವ್ನು ಎಷ್ಟು ಪ್ರಯಾಸ ಪಟ್ಟಿರ್ತಾನೆ ಹೇಳೋನು. ಬೆಳಗಾವಿ ಮುಂಜಾನೆ 3 ಗಂಟೆ 4 ಗಂಟೆಗೆ ಎದ್ದು ಓಡ್ತಿರ್ತಾನ ಅವನು. ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿರ್ತಾನ ಅವನು, ಪ್ರಯಾಸ ಪಟ್ಟಿರ್ತಾನ ಅವನು. ತಾನು ತ್ಯಾಗ ಮಾಡ್ಕೊಂಡಿರ್ತಾನ ಅವನು. ನಿದ್ದೆನ ತ್ಯಾಗ ಮಾಡ್ಕೊಂಡಿರ್ತಾನ, ತನ್ನ ಶರೀರನ ತ್ಯಾಗ ಮಾಡ್ಕೊಂಡಿರ್ತಾನ. ಪ್ರತಿದು ತ್ಯಾಗ ಮಾಡ್ಕೊಂಡಾಗ ಗುರಿ ಇಟ್ಕೊಂಡು ಓಡುವಾಗ ಅವನು ಗುರಿನ ಗೆಲ್ತಾನ. ಅವನು ಅದನ್ನ ರೀಚ್ ಮಾಡ್ತಾನ. ಅವನು ನಿನ್ ಗುರಿ ಇಟ್ಕೊಂಡ ಏನ್ ಇಟ್ಕೊಂಡಿಲ್ಲ ಅಂದ್ರೆ ನಿನ್ಗೆ ತ್ಯಾಗ ಹೆಂಗ್ ಬರ್ತದೆ? ನೀನ್ ಕಷ್ಟ ಪಡ್ಬೇಕಂದ್ರೆ ನಿನ್ಗೆ ಏನ್ ಕಷ್ಟ ಪಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ತ್ಯಾಗ ಬರ್ಬೇಕು. ನೀನ್ ತ್ಯಾಗ ಮಾಡ್ಕೋಬೇಕು, ನಿದ್ದೆನ ತ್ಯಾಗ ಮಾಡ್ಕೋಬೇಕು, ಬೇಗ ಮುಂಜಾನೆ ಎದ್ದಬೇಕು, ಪ್ರಾರ್ಥನೆ ಮಾಡ್ಕೊಂಡು ನಿದ್ದೆ ತ್ಯಾಗ ಮಾಡ್ಕೋಬೇಕು. ಎದಕ್ಕೆ ಹೇಳು? ನಾನು ತಂದೆ ಚಿತ್ತ ನೆರವೇರಿಸ್ಬೇಕು. ನಾನು ಆಮೇನ್ ನನ್ನ ತಂದೆ ಉದ್ದೇಶ ನೆರವೇರಿಸ್ಬೇಕು. ನಾನು ಇಷ್ಟೊತ್ತು ನನ್ನ ಮಕ್ಕಳಿನ ನನ್ನ ತಂದೆ ಚಿತ್ತ ಹೆಂಗ್ ನೆರವೇರ್ಸಕ್ಕಾಗತ್ತೆ? ನಾನು ಹೆಂಗ್ ನಾನು ಗೆಲ್ಲಕ್ಕಾಗತ್ತೆ? ನಾನು
ನಿನ್ ಗುರಿ ಇಲ್ಲ ಅಂದ್ರೆ ಹೆಂಗೆ ನಿನ್ ಗೆಲ್ತಿ? ಆಸೆ ಏನೈತೆ, ದೇವ್ರ ಸಲ ಜೀವಿಸ್ಬೇಕನ್ನ ಆಸೆ ಏನೈತೆ, ಪ್ರಯಾಸ ಪಡ್ಬೇಕನ್ನ ಆಸೆ ಏನೈತೆ. ಆ ಆಸೆ ಇದ್ರೆ ಮಾತ್ರಕ್ಕಲ್ಲ, ನೀನ್ ಪ್ರಯಾಸ ಪಡು, ನಿನ್ನ ದೇವರ ಶಕ್ತಿ ತುಂಬಿಸ್ತಾನ. ಆಮೇನ್. ನಿನ್ ಮುಂದೆ ಶತ್ರು ತಂದಿಡ್ತಿರ್ತಾನ, ಆಕರ್ಷಣೆ ತಂದಿಡ್ತಿರ್ತಾನ. ದೂರ ತಲ್ಲ ಅದನ್ನ, ಬೇಡ ನನಗಿದು, ನಾನು ಜಾಸ್ತಿ ಹೊತ್ತು ನಾನು ಟಿವಿ ನೋಡ್ಕೊಂಡು ಕುತ್ಕೊಬಾರ್ದು, ಬೇಡ ಇದು, ನಾನು ಜಾಸ್ತಿ ಹೊತ್ತು ಮೊಬೈಲ್ ನೋಡ್ಕೊಂಡು ಕುತ್ಕೊಬಾರ್ದು, ಬೇಡ ಇದು. ಅದ್ರ ಸಲುವಾಗಿ ಇನ್ನ ನಾನು ಬೈಬಲ್ ಓದ್ತೀನಿ, ಬೇಕಾದ್ರೆ ನಾನು ವಾಕ್ಯಗಳು ಕೇಳ್ತೀನಿ, ಬೇಕಾದ್ರೆ ನಾನು ದೇವ್ರ ಸಲುವಾಗಿ ಇನ್ನ ನಾನು ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ನೀನ್ ತ್ಯಾಗ ಮಾಡ್ಕೊಂಡಿಲ್ಲ ಅಂದ್ರೆ, ನೀನ್ ಸಮರ್ಪಿಸ್ಕೊಂಡಿಲ್ಲ ಅಂದ್ರೆ, ನಿನ್ಗೊಂದು ಗುರಿ ಇಲ್ಲ ಅಂದ್ರೆ ನೀನ್ ಹೆಂಗ್ ಜಯಿಸ್ತಿ? ನನಗೆ ಜಯಿಸಕ್ ಆಗೋಲ್ದು, ನನಗೆ ಇದ್ರಾಗ ಹೊರಗೆ ಬರೋಗೋದು ಆಗೋಲ್ದು ಅಂದ್ರೆ, ಎದಕ್ ಬರೋ ಆಗೋಲ್ದಂದ್ರೆ ಫಸ್ಟ್ ನೀನು ವಿಧೇಯತೆ ತೋರಿಸ್ಬೇಕು. ವಿಧೇಯತೆ ತೋರಿಸಿಲ್ಲ ಅಂದ್ರೆ ನೀನ್ ಹೆಂಗ್ ಹೊರಗೆ ಬರ್ತಿ? ದೇವ್ರ ಮಾತು ವಿಧೇಯತೆ ತೋರಿಸು. ವಿಧೇಯತೆ ತೋರಿಸಿ ನಿನಗೊಂದು ಗುರಿ ಇರಬೇಕು, ಒಂದು ಟಾರ್ಗೆಟ್ ಇಟ್ಕೋಬೇಕು. ನಾನು ದೇವ್ರ ಸಲ ಸಾಕ್ಷಾತ್ ಜೀವಿಸ್ಬೇಕು, ನಾನು ದೇವ್ರ ಚಿತ್ತ ನೆರವೇರಿಸ್ಬೇಕು, ನಾನು ದೇವ್ರ ಉದ್ದೇಶ ನೆರವೇರಿಸ್ಬೇಕು. ಇದು ನನ್ನ ಜೀವಿತ ಪಟ್ಲ ದೇವರು ಇಟ್ಟುಕೊಂಡಿರೋ ಉನ್ನತವಾದ ಪ್ರಣಾಳಿಕ, ಉನ್ನತವಾದ ಉದ್ದೇಶ. ಅದನ್ನ ಇಟ್ಕೊಂಡು ನಾನು ನಡಿಬೇಕು ಅನ್ನೋ ಒಂದು ತ್ಯಾಗಪೂರ್ವಕವಾದ ಜೀವಿತ ನಮ್ಮಲ್ಲಿ ಇರಬೇಕು. ನೀನೊಂದು ಬಲವಾದ ಬಾಣ ಆಗ್ಬೇಕು ದೇವ್ರ ಕೈಯಲ್ಲಿ. ಯವನಸ್ಸನು ನೋಡ್ರಿ ಏನಂತ ಹೇಳಿದ್ ಗೊತ್ತಾ? ಕೀರ್ತನೆಗಳಲ್ಲಿ ನೋಡ್ರಿ, ಯವನಸ್ಸನು ಬಲವಂತನ ಕೈಯಲ್ಲಿ ಯವನಸ್ಸನು ಬಾಣ ಅಂತ ಹೇಳೋಣ, ಏನು ಮುದ್ರ ಬಾಣ ಅಂತ ಹೇಳೋಣ. ಕೀರ್ತನೆಗಳು 127ನೇ ಕೀರ್ತನೆ 4ನೇ ಶರಣ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಅಂಬುಗಳಂದ್ರೆ ಏನು? ಬಾಣ. ಯುದ್ಧವೀರನ ಕೈಯಲ್ಲಿ ಬಾಣಗಳು ಹೆಂಗಿರ್ತಾವೋ ಹಂಗ ಯವನಸ್ಸನು ಅಷ್ಟು ಬಾಣವಾಗಿರ್ಬೇಕಂತ. ಯವನಸ್ಸನಿಗೆ ಎದಕ್ಕೆ ಹೋಲ್ಸಾನ ದೇವ್ರ? ಅದನ್ನ ನಿನಗೆ ಆ ಛಲ ಇರ್ಬೇಕು, ನಿನಗೆ ಆ ಗುರಿ ಇರ್ಬೇಕು. ಬಿಲ್ಲು ಹೆಂಗ ಒಂದು ಗುರಿ, ಒಂದು ಟಾರ್ಗೆಟ್ ಇಟ್ಕೊಂಡು ಬಿಲ್ಲು ಹೆಂಗ್ ಓದತ್ತೋ ಆ ಟಾರ್ಗೆಟ್ ರೀಚ್ ಮಾಡಕ, ಹಂಗ ನೀನ್ ಯವನಸ್ಸನಾಗಿ ನೀನು ಟಾರ್ಗೆಟ್ ಇರ್ಬೇಕು, ಒಂದು ರೀಚ್, ನಾನು ಗೋಲ್ ರೀಚ್ ಮಾಡ್ಬೇಕು, ನನ್ನ ತಂದೆ ನನ್ನ ನಾಮ ಮಹಿಮೆಪಡಿಸ್ಬೇಕು, ನನ್ನ ತಂದೆ ನನ್ನ ಜೀವಿತ ನೆರವೇರಿಸ್ಬೇಕಾದ್ರೆ ಗುರಿ ನಿನ್ನಲ್ಲಿ ಇದ್ದಾಗ ಏನಾಗ್ತಿಲ್ಲ, ನೀನು ಅದನ್ನ ಜಯಿಸ್ತಿ. ನಿನ್ನನ್ನು ನೀನ್ ತ್ಯಾಗ ಮಾಡ್ಕೋಬೇಕು, ಎಲ್ಲದನ್ನು ಮಾಡ್ಕೋಬೇಕು. ನಮ್ಮ ಇಷ್ಟಗಳು ತ್ಯಾಗ ಮಾಡ್ಕೋಬೇಕು. ಕೆಲವೊಂದು ಟೈಮ್ ನಮಗೆ ಇಷ್ಟ ಇರ್ತಾವ, ಅವು ದೇವ್ರಿಗೆ ಇಷ್ಟ ಇರೋದಿಲ್ಲ. ಅವಾಗೇನ್ ಮಾಡ್ಬೇಕು ಹೇಳು? ನಮ್ಮ ಇಷ್ಟನ ಬಿಟ್ಕೋಬೇಕು. ಎದ್ರ ಸಲುವಾಗಿ? ನನ್ನ ತಂದೆ ಚಿತ್ತ ನೆರವೇರಿಸ. ಈ ತ್ಯಾಗಪೂರ್ವಕವಾದ ಈ ಗುರಿ ನಿನ್ನಲ್ಲಿ ಇಲ್ಲ ಅಂದ್ರೆ ನೀನ್ ಜಯಿಸೋದಿಲ್ಲ. ಬಾಧೆ ಬೆಳಿತಾನೆ ಇರ್ತಿ. ನನಗೆ ಎದಕ್ ಜಯಿಸಕ್ ಆಗೋಲ್ದು, ನನಗೆ ಎದಕ್ ಜಯಿಸಕ್ ಆಗೋಲ್ದು, ನಾನು ಇದ್ರಾಗ ಬರಕ್ ಆಗೋಲ್ದು, ಹೊರಗೆ ಬರಕ್ ಆಗೋಲ್ದು. ನೀನ್ ಬಾಧೆ ಪಡ್ತಾನೆ ಇರ್ತಿ. ಎದಕ್ ಪಡ್ತಿರ್ತಿ ಅಂದ್ರೆ ಬಾಧ, ನಿನಗೊಂದು ವಿಧೇಯತೆ ತೋರ್ಸ ಮನಸ್ಸಿಲ್ಲ, ಒಂದು ಟಾರ್ಗೆಟ್ ಇಲ್ಲ. ಇಲ್ಲಾಂದ್ರೆ ಹೆಂಗ ನೀನು ಜಯಿಸ್ತಿ? ದೇವ್ರು ಏನ್ ಹೇಳ್ತಾನೋ ಆ ಮಾತಿಗೆ, ಹೌದಲ್ಲ ನನ್ನ ದೇವ್ರು ನನ್ನ ಹತ್ರ ಮಾತಾಡದೆ ಮಾತು ಅಂತೇಳಿ ಆ ಮಾತನ್ನ ಹಿಡ್ಕೊಂಡು ಅನ್ಕೊಂಡು ಹೃದಯದಾಗ ಅವಾಗೇನಂತ ಹೇಳು, ಆ ಮಾತಿನ ಫಲಿಸ್ತತೆ. ಆಮೇನ್. ಫಲಿಸಿ ಏನ್ ಮಾಡ್ತದೆ ಹೇಳು? ನಿನಗೊಂದು ಗುರಿ ತೋರಿಸ್ತತೆ, ನಿನ್ ಜೀವಿತಕ್ಕೆ ಒಂದು ಗುರಿ ತೋರಿಸ್ತತೆ. ನೀನ್ ವಾಕ್ಯ ಇಟ್ಕೊಂಡು ಹೋದಾಗ ನಿನ್ ಮಾರ್ಗ ಗುರಿ ತೋರಿಸ್ತತೆ. ನೀನ್ ಹೆಂಗ್ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು, ನಿನ್ ಗುರಿ ಏನು, ನಿನ್ ಗಮ್ಯ ಏನು ಅನ್ನೋದು ವಾಕ್ಯ ನಿನಗೆ ತಿಳಿಸ್ತತೆ. ಅವಾಗ ನಿನ್ನ ಜೀವಿತದ ಒಂದು ಗುರಿ ನಿನ್ಗೆ ಗೊತ್ತಾಗುತ್ತೆ. ನೀನ್ ಆ ಮಾತಿನೇ ತಗೊಳಕ್ ನೀವು ಇಷ್ಟಪಡಲ್ಲ, ನಿನ್ ಗುರಿ ಹೆಂಗ ಸಾಧಿಸ್ತಿ ಅದನ್ನ ಇಟ್ಕೋಬೇಕು. ನಾವು ಇಟ್ಕೊಂಡೇ ನಾವು ಹೋರಾಡಬೇಕು.